ಹವ್ಯಾಸ್ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಅಂಡ್ ಈ ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ನಮ್ಮ ರೆಬಲ್ ಆಗಿರೋ ರಕ್ಷಿತಾ ನೋಡಿ ಮನೆ ಮಂದಿ ಎಲ್ಲ ಫುಲ್ ಶಾಕ್ ಆಗಿದಾರಂತೆ. ಅದು ಬಿಗ್ ಬಾಸ್ ಅವ್ರು ಹೇಳ್ತಿರೋವಂಥದ್ದು. ಸೊ ಯಾಕೆ ಶಾಕ್ ಆಗಬೇಕು ಅಂತ ಅರ್ಥ ಆಗ್ತಿಲ್ಲ. ಇವರೇ ಆಲ್ರೆಡಿ ಎರಡನೇ ಸರಿ ಮತ್ತೆ ಮನೆ ಒಳಗಡೆ ಕಳಿಸ್ತಿದ್ದಾರೆ. ಪಕ್ಕ ಪ್ರೀ ಪ್ಲಾನ್ಡು ಮತ್ತೆ ಎಲ್ಲ ಸ್ಟ್ರಾಟಜಿಗಳನ್ನ ಅಥವಾ ಡೈಲಾಗ್ಗಳನ್ನೆಲ್ಲ ಬರ್ಕೊಟ್ಟೆ ಕಳಿಸೋರು ಅಂತ ನನಗಂತೂ ಅನ್ನಿಸ್ತಾ ಇದೆ. ಆ ಹುಡುಗಿನ ಯಾಕಪ್ಪ ಆಚೆ ಕಳಿಸಿದ್ರಿ, ಇವಾಗ ಆ ಕಂಟೆಸ್ಟೆಂಟ್ಗಳ ಮೇಲೆ ಯಾಕಪ್ಪ ಎತ್ಕಾಡ್ತಾ ಇದ್ದೀರಾ? ಇದು ಬಿಗ್ ಬಾಸ್ ಗಿಮಿಕ್ ತಾನೆ, ಅದ್ರ ಬಗ್ಗೆ ಮಾತಾಡೋಣ. ಸೊ ಇವಾಗ ಹುಡುಗಿ ಬಂದಂಗೆನೆ ಫುಲ್ ಡೈಲಾಗ್ಗಳೆಲ್ಲ ಹೊಡ್ಕೊಂಡು ತಿರುಗಾಡ್ತಿದ್ದಾಳೆ. ನಿನ್ನೆ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ವಿ, ಸುದೀಪ್ ಸರ್ ಮುಂದೆ ದೊಡ್ಡ ದೊಡ್ಡ ಡೈಲಾಗ್ ಹೇಳ್ತಾ ಇದ್ರು. ಸೊ ನನಗೆ ಯೋಗ್ಯ ಉಂಟು, ನನಗೆ ಹೊರಗೆ ಯಾಕೆ ಹಾಕಿದ್ದಾರೆ, ನನಗೆ ಕೊಟ್ಟ ರೀಸನ್ಗಳು ಅಪ್ರಾಪ್ರಿಯೇಟ್ ಅಲ್ಲ, ಸ್ಪಂದನ ಮಾಡು ಬಿಟ್ಟು ನನಗೆ ಯಾಕೆ ಹೊರಗೆ ಹಾಕಿದ್ದೀರಿ? ಇಲ್ಲಿ ಯಾರು ಚಿಕ್ಕವರು ದೊಡ್ಡವರು ಇಲ್ಲ, ಸೆಲೆಬ್ರಿಟಿ ನಾನ್ ಸೆಲೆಬ್ರಿಟಿ ಅಲ್ಲ, ದೊಡ್ಡ ದೊಡ್ಡ ಮಾತು ಎಲ್ಲರಿಗೂ ಗೊತ್ತು. ಈ ತರದೆಲ್ಲ ಡೈಲಾಗ್ಗಳೆಲ್ಲ ಹೊಡಿತಾವಳೆ ಅಮ್ಮ. ಓಕೆ, ಜೊತೆಗೆ ಅಲ್ಲಿ ಸುದೀಪ್ ಸರ್ ಕೇಳ್ತಾರೆ, ನಿಮಗೆ ಓಟ್ ಮಾಡಿ ಹೊರ ಹಾಕಿರೋರಲ್ಲಿ ಯಾರನ್ನಾದ್ರೂ ಒಬ್ರನ್ನ ಆಚೆ ಹಾಕಬೇಕು ಅಂತಂದ್ರೆ ಯಾರನ್ನ ಹಾಕ್ತೀರಾ ಅಂತ ಕೇಳ್ತಾರೆ. ಅವ್ರು ಹೇಳುವಂಥದ್ದು, ರಕ್ಷಿತ್ ಅವರು ಎಲ್ಲರಿಗೆ ಹಾಕ್ತೀನಿ ಅಂತೆ. ನಾವಿಲ್ಲಿ ಕೇಳಿಸ್ಕೊಂಡು ಇಲ್ಲಿ ಏನೇನು ಬಕ್ರಗಳು ಅನ್ಕೊಂಡಿದಾರ ಅರ್ಥ ಆಗ್ತಿಲ್ಲ ನನಗೆ. ಬಿಗ್ ಬಾಸ್ ಅವರು ಆ ಹುಡುಗಿನ ಆಚೆ ಹಾಕಬೇಕು ಅಂತ ನಿರ್ಧಾರ ಮಾಡಿದಂಥವ್ರು ಯಾರು? ಆಯ್ಕೆಗಳು ಕೊಟ್ಟವ್ರು ಯಾರು? ನೀವೇ ಆಯ್ಕೆಗಳು ಕೊಟ್ಟಿದ್ರಿ. ಅದರಲ್ಲಿ 3 ಜನರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಹಾಕ್ಲೇಬೇಕಿತ್ತು. ಓಕೆ, ಸೊ ಈಗ ಹಾಕಿದ್ದಾರೆ ಅಂತಂದ್ಮೇಲೆ ಇನ್ನೊಬ್ರಿಗೆ ಯಾರಿಗಾದ್ರೂ ಕೂಡ ಅದೇ ಪ್ರಾಬ್ಲಮ್ ಆಗಿರೋದಲ್ಲ. ಅವಾಗ ಏನ್ ಮಾಡ್ತಿದ್ರಿ ನೀವು? ಅವ್ರಿಗೊಂದು 4 ಡೈಲಾಗ್ ಬರ್ದು ಕೊಟ್ಟು ಕಳಿಸ್ತಿದ್ರಿ. ಈ ತರ ಆಟ ಏನಕ್ಕೆ ಆಡ್ಬೇಕು ನೀವು? ಇವಾಗ ಓಕೆ, ಹುಡುಗಿ ಬಗ್ಗೆನೇ ಮಾತಾಡೋಣ. ಆ ಹುಡುಗಿ ಏನಂತಾಳೆ, ನನಗೆ ಯೋಗ್ಯ ಉಂಟು, ನನಗೆ ಹೇಗೆ ಹೊರಗೆ ಹಾಕಿದ್ರಿ? ಇನ್ ಕೇಸ್ ಆ ಹುಡುಗಿ ಜಾಗದಲ್ಲಿ ಸ್ಪಂದನನು ಮಾಡೋಣ ಇದ್ರು ಅಂತ ಇಟ್ಕೊಳ್ಳೋಣ. ಅವರೇ ಬಂದ್ಬಿಟ್ಟು ನನಗೆ ಏನ್ ರೀಸನ್ ಅಂತ ನೀವು ಹೊರಗಡೆ ಹಾಕಿದ್ರೆ ಆ ಹುಡುಗಿ ಏನು ಹೇಳ್ತಾಳೆ? ನನ್ನ ಪ್ರಕಾರ ಅವ್ರು ರೀಸನ್ನೇ ಕೊಟ್ಟಿರ್ಲಿಕ್ಕಿಲ್ಲ. ಅಟ್ಲೀಸ್ಟ್ ಇವ್ರುಗಳು ಏನು ಮಾಡಿದ್ದಾರೆ, ಸ್ಟ್ಯಾಂಡ್ ತಗೊಂಡಿದ್ದಾರೆ. ಅಟ್ಲೀಸ್ಟು ಇವಾಗ ಏನು ಕೆಲವ್ರು ಇದಾರಲ್ಲ, ಒಂದೊಂದು ರೀಸನ್ ಹೇಳಿದ್ದಾರೆ. ಬಟ್ ಆ ಹುಡುಗಿ ನನ್ನ ಪ್ರಕಾರ ಏನು ರೀಸನ್ನೇ ಹೇಳ್ತಿರಲಿಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಕೊಟ್ಟಿರೋ ರೀಸನ್ಗಳು ಅಪ್ರೋಪ್ರಿಯೇಟ್ ಅಲ್ಲ ಅಂತ ಹೇಳ್ತಿದ್ದಾರೆ. ನನಗೆ ಗೊತ್ತಿರಂಗೆ ಆ ಹುಡುಗಿ ರೀಸನ್ಗಳೇ ಕೇಳಿಲ್ಲ. ಅಲ್ಲಿ ಹೊರಗೆ ಹಾಕೋ ಟೈಮಲ್ಲಿ ಅಲ್ಲಿ ಜಾಸ್ತಿ ಮಾತಾಡಿರುವಂಥದ್ದು ಯಾರು ಅಂತಂದ್ರೆ ಅಶ್ವಿನಿ ಮೇಡಮ್ ಅವ್ರು ಏನು ಹೇಳಿದ್ರು? ಅಲ್ಲಗೆಳೆಯುವಂಥ ಕಾರಣ ಯಾವುದು ಅಲ್ಲ, ಇಲ್ಲಿ ಆಸೆ ಇದೆ ನೀ ಇರಬೇಕು ಅಂತ, ಬಟ್ ಆಯ್ಕೆಗಳಿಲ್ಲ ಅಂತ ಹೇಳಿದ್ದಾರೆ. ಓಕೆ, ಅವ್ರು ಯಾವುದೂ ಕೂಡ ರೀಸನ್ನೇ ಹೇಳಿಲ್ಲ. ಸೊ ಇವ್ರಿಗೆ ರೀಸನ್ ಹೆಂಗೆ ಗೊತ್ತಾಯ್ತು? ಸೊ ಇದು ಇನ್ನೊಂದು. ಆಯ್ತು, ನನಗೆ ಓಕೆ, ಸ್ಪಂದನ ಮತ್ತು ಮಾಳು ಬಿಟ್ಟು ನನಗೆ ಯಾಕೆ ಹೊರಗೆ ಹಾಕಿದ್ರು ಅಂತ ಆಪ್ಷನ್ ಇರಲಿಲ್ಲ ಅಲ್ಲಿ. ಇವಾಗ ಟ್ಯಾಲೆಂಟು ಅಥವಾ ನಿಮ್ಗೆ ಬಂದು ಬಿಗ್ ಬಾಸ್ ಮನೆ ಒಳಗಡೆ ಬರಬೇಕು ಅಂತಂದ್ರೆ ಅದಕ್ಕೆ ಏನು ಕ್ವಾಲಿಫಿಕೇಶನ್ ಇಲ್ಲ, ಏನೂ ಇಲ್ಲ. ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ನಾಳೆ ಫೇಮಸ್ ಆದರೆ ಸೊ ಜನ ನೋಡ್ತಾರೆ ಅಂತಂದ್ರೆ ಯಾರನ್ನ ಬೇಕಾದ್ರೆ ಕರ್ಕೊಂಡ್ಬರ್ತಾರೆ. ಬಟ್ ಇಲ್ಲಿ ಆಯ್ಕೆಗಳು ಮಾಡೋ ಟೈಮಲ್ಲಿ ಏನು ನೋಡಿದ್ದಾರೆ ಅಂತಂದ್ರೆ ಅಟ್ಲೀಸ್ಟ್ ಅವ್ರದ್ದು ಸ್ಟ್ರಗಲ್ ಏನಿದೆ, ಓಕೆ, ಅದನ್ನ ನೋಡಿದ್ದಾರೆ. ಸೊ ಅದಕ್ಕೋಸ್ಕರ ಮಾಳು ಆದರೆ ಒಂದು ಸ್ವಲ್ಪ ಜಾನಪದ ಸಂಗೀತ ಹಾಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರಿಗೊಂದು ಟ್ಯಾಲೆಂಟ್ ಇದೆ ಅನ್ನೋದಕ್ಕೋಸ್ಕರ ಅವ್ನು ತಗೊತಾರೆ. ಇನ್ನು ಈ ಕಡೆಗೆ ಸ್ಪಂದನ, ಅಟ್ಲೀಸ್ಟ್ ಅವಳು ಆ್ಯಕ್ಟ್ರಸ್ಸು, ಸೊ ಕಲಾವಿದೆ, ಸೊ ಅನ್ನೋದಕ್ಕೋಸ್ಕರ ಅವ್ನು ತಗೊಂಡಿದ್ದಾರೆ. ನಿಮ್ಗೆ ಏನು ತಗೊಂಡಿದ್ದಾರೆ? ನೀವು ಒಂದು ಏನು ಸೋಷಿಯಲ್ ಮೀಡಿಯಾದಲ್ಲಿ ಒಂಚೂರು ಏನೋ ಫೇಮಸ್ ಆಗಿದ್ದೀರಾ ಅನ್ನೋ ಒಂದು ಕಾರಣಕ್ಕೆ ತಗೊಂಡಿದ್ದಾರೆ. ಸೊ ಅದರಲ್ಲಿ ಇದೇ ಥರ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರೋ ಸುಮಾರು ಜನರು ಕರ್ಕೊಂಡಿದ್ದಾರೆ. ಸೀರಿಯಲ್ ಆ್ಯಕ್ಟ್ರಸ್ಸು ಆ್ಯಂಡ್ ಸಿಂಗರ್ಗಳನ್ನೂ ಕೂಡ ತಗೊಂಡಿದ್ದಾರೆ. ಒಬ್ಬರನ್ನ ಹೊರಗಡೆ ಹಾಕಬೇಕು ಅಂತಂದಾಗ ಸೊ ಖಂಡಿತವಾಗ್ಲೂ ಯಾರನ್ನ ಬೇಕಾದರೂ ಹಾಕ್ಬೋದಾಗಿತ್ತು. ಇದೇ ನಿಮಗೆ ಇವಾಗ ಇದೇ ರಕ್ಷಿತಾಗೆ ಯಾವಾಗಿಂದ ಈ ಥರ ಒಂದು ಕಮೆಂಟ್ಗಳು, ಪಾಸಿಟಿವ್ ಕಮೆಂಟ್ ಬರ್ತಿದೆ ಅಂತಂದರೆ ಅವ್ರನ್ನ ಒಳಗಡೆಯಿಂದ ಮತ್ತೆ ತಿರ್ಗಾ ಆಚೆ ಎಲಿಮಿನೇಟ್ ಮಾಡಿ ಕಳಿಸಿದ್ರಲ್ಲ, ಅವಾಗೆ ಈ ಥರದೊಂದು ಪಾಸಿಟಿವ್ ಅಥವಾ ಸಿಂಪತಿ ಅಂತ ಏನು ಹೇಳ್ತೀವಿ, ಸೊ ಅದು ಬರ್ತಿರೋವಂಥದ್ದು. ಡೈರೆಕ್ಟಾಗಿ ಅವಳನ್ನ ಮನೆ ಒಳಗಡೆ ಕಳಿಸಿದ್ರೆ ಏನು ಬಂದಿರೋದು? ಸೊ ಇವಳು ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪ ಕನ್ನಡ ಮಾತಾಡಿದ್ಲು, ಸೊ ಇಂಥವ್ರನ್ನ ಕರ್ಸ್ಕೊಂಡ್ರು ಅಂತಾರೆ. ಓಕೆ, ಸೊ ಅದಕ್ಕೋಸ್ಕರ ಇದಾಗ್ತಿರೋವಂಥದ್ದು. ಆಮೇಲೆ ಇಲ್ಲಿ ಯಾರು ಚಿಕ್ಕವರಲ್ಲ, ದೊಡ್ಡವರಲ್ಲ, ಸೆಲೆಬ್ರಿಟಿ ನಾನ್ ಸೆಲೆಬ್ರಿಟಿ ಅಲ್ಲ. ಸೊ ಇದು ಡೈಲಾಗ್ಗಳು ಏನಕ್ಕೆ ಬರ್ತಿದ್ದಾವೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಈ ಡೈಲಾಗ್ಗಳು ಏನಕ್ಕೆ ಬರ್ತಿದ್ದಾವೆ? ಸೊ ಆ ಥರ ಯಾರಾದರೂ ಚಿಕ್ಕವರು ದೊಡ್ಡವರು ಅಂತಂದ್ರ, ಸೆಲೆಬ್ರಿಟಿ ಅಥವಾ ನಾನ್ ಸೆಲೆಬ್ರಿಟಿ ಅಂತ ಯಾರಾದರೂ ಬಿಗ್ ಬಾಸ್ ಮನೆ ಒಳಗಡೆ ಯಾರಾದರೂ ಹೇಳಿದ್ರಾ? ಹೇಳಿಲ್ಲ. ಆ್ಯಂಡ್ ದೊಡ್ಡ ದೊಡ್ಡ ಮಾತು ಎಲ್ಲರಿಗೂ ಬರುತ್ತೆ. ಓಕೆ, ದೊಡ್ಡ ಎಲ್ಲರಿಗೂ ಬರುತ್ತೆ ಅಂತಂದರೆ ಅಲ್ಲಿ ಯಾರಾದರೂ ನಿಮಗೆ ದೊಡ್ಡ ದೊಡ್ಡ ಮಾತಾಡ್ಬಿಟ್ಟು ಹೊರಗಡೆ ಕಳಿಸ್ತಾರೆ. ಎಲ್ಲೋ ನನ್ಗೆ ಗೊತ್ತಿರೋ ಹಂಗೆ ಸಾಫ್ಟ್ ಆಗೇ ಕಳಿಸಿರೋವಂಥದ್ದು, ನಗ್ನಗ್ತಾನೆ ಕಳಿಸಿದ್ದಾರೆ. ನೀವು ನೋಡ್ಕೊಂಬನ್ನಿ ಆ ಎಪಿಸೋಡ್ ಎಂಡಲ್ಲಿ. ಸೊ ನೋಡ್ಕೊಂಬನ್ನಿ, ಅಲ್ಲಿ ಕ್ಲಿಯರ್ ಆಗಿ ಎಲ್ಲರೂ ಕೂಡ ಅಷ್ಟೇ, ಏನು ಚಾಯ್ಸ್ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಕಳಿಸಿರೋದು ಬಿಟ್ಟರೆ ಈ ಹುಡುಗಿನ ಏನಾದರೂ ಎಲ್ಲರೂ ದ್ವೇಷ ಮಾಡಿನೇ ಕಳಿಸಿದಾರ? ಚಾನ್ಸೇ ಇಲ್ಲ. ಆ್ಯಂಡ್ ಸುದೀಪ್ ಸರ್ ಕೇಳ್ತಾರೆ, ಸೊ ನಿಮಗೆ ವೋಟ್ ಮಾಡಿ ಹೊರ ಹಾಕಿರೋರಲ್ಲಿ ಯಾರನ್ನಾದರೂ ಒಬ್ಬರನ್ನ ಹೊರಗೆ ಹಾಕಬೇಕು ಅಂತಂದ್ರೆ ಯಾರನ್ನ ಹಾಕ್ತೀರಿ ಅಂತ ಹೇಳ್ತಾರೆ. ಇವ್ರು ಹೇಳುವಂಥದ್ದು ಎಲ್ರಿಗೂ ಹಾಕ್ತೀನಿ ಅಂತ ಹೇಳ್ತಾರೆ. ಹೆಂಗೆ ಸಾಧ್ಯ? ಇಷ್ಟೊಂದು ಅಗ್ರೆಸಿವ್ ಆಗಿ ಒಳಗಡೆಗೆ ರೀ ಎಂಟ್ರಿ ಆಗುವಂಥದ್ದು ಹೆಂಗೆ? ಪಕ್ಕ ಇದು ಪ್ರೀ ಪ್ಲ್ಯಾನ್ ಮಾಡಿಬಿಟ್ಟೆ ಇದನ್ನ ಥರ ಮಾಡಿರೋವಂಥದ್ದು. ಅದು ಆ ಕಂಟೆಸ್ಟೆಂಟು ಅಲ್ಲ, ಆ ಕಂಟೆಸ್ಟೆಂಟ್ ಜಾಗದಲ್ಲಿ ಬೇರೆ ಯಾರಿದ್ರು ಕೂಡ ಅಷ್ಟೇ ಅವ್ರನ್ನ ಆಚೆ ಒಳಗಡೆ ಕಳಿಸ್ತಾನೆ ಇದ್ರು, ಇದೇ ರೀತಿಯಲ್ಲಿ ಡೈಲಾಗ್ಗಳನ್ನ ಕಳಿಸ್ತಿದ್ರು.
ಓಕೆ, ಇವಾಗ ಮಾಡುವುದ್ರಾಗಿರ್ಬೋದು, ಸ್ಪಂದನದ್ರಾಗಿರ್ಬೋದು, ಇದೇ ರೀತಿಯಲ್ಲಿ ರೆಬಲ್ ಆಗಿನೇ ಒಳಗಡೆ ಕಳಿಸ್ತಾ ಇದ್ರು, ಬಿಕಾಸ್ ಆಫ್ ಇಂಟ್ರೆಸ್ಟಿಂಗ್ ಕ್ರಿಯೇಟ್ ಆಗಲಿ ಅನ್ನೋದಕ್ಕೋಸ್ಕರ. ಆ್ಯಂಡ್ ನಾನು ಈ ಹುಡುಗಿ ಬಗ್ಗೆ ಮಾತಾಡ್ಬೇಕಾದ್ರೆ ಏನೇನು ಡೈಲಾಗ್ ಹೊಡೆದಾರೆ ಇವಾಗ, ಸೊ ನಾನು ಅದನ್ನೇ ಕೇಳ್ತಾ ಇದ್ದೀನಿ, ಎಲ್ರಿಗೂ ಕೂಡ ಹಾಕ್ತೀನಿ ಅಂತ ಹೇಳ್ತಾರಲ್ಲ, ಸೊ ಅವಾಗ ನೀವು ಅಪ್ರಾಪ್ರಿಯೇಟ್ ರೀಸನ್ಗಳನ್ನು ಏನು ಕೊಡ್ತಾ ಇದ್ರು ಅಂತ ಅಲ್ಲಿ ಕೇಳಬೇಕು. ಆವಾಗ ನಾವು ಡಿಸೈಡ್ ಮಾಡಬೇಕಾಗುತ್ತೆ, ಓಕೆ ಈ ಹುಡುಗಿ ಹತ್ರ ಅಪ್ರಾಪ್ರಿಯೇಟ್ ರೀಸನ್ಗಳಿದ್ವು ಅಂತ. ಆ್ಯಂಡ್ ಇನ್ನೂ ಒಂದು ಅಲ್ಲಿ ಆಪ್ಷನ್ ಇತ್ತು, ಇವ್ರನ್ನ ಏನಾದರೂ ಆಚೆ ಕಳಿಸ್ಬೇಕು ಅಂತಂದಾಗ 3 ಜನರಲ್ಲಿ, ಸೊ ಇವ್ರು ಹೋಗಿ ಅಲ್ಲಿ ಕನ್ವಿನ್ಸ್ ಮಾಡಬೇಕಾಗಿತ್ತು ಒಂಟಿಗಳ ಹತ್ರ. ಈ ಹುಡುಗಿ ಏನು ಕನ್ವಿನ್ಸ್ ಮಾಡಿದ್ದಾಳೆ? ನನಗೆ ಅದು ಗೊತ್ತು, ನನಗೆ ಇದು ಗೊತ್ತು, ನಾನು ಅಲ್ಲಿದ್ದೆ, ಇದು ಅದು ಇದು ಇದು ಅಷ್ಟರಲ್ಲೇ ಮಾಡಿರೋವಂಥದ್ದು. ಕರೆಕ್ಟಾಗಿ ಕನ್ನಡದಲ್ಲಿ ಒಂದು ಅಲ್ಲಿ ಏನು ಮಾಡಬೇಕು ಅನ್ನೋದನ್ನು ಕೇಳಲಿಕ್ಕೆ ಆಗಲಿಲ್ಲ, ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ. ಓಕೆ, ನಾನು ಈಗ ಇಲ್ಲಿ ಏನಕ್ಕೆ ಬಂದಿದ್ದೀನಿ, ಅಥವಾ ನನ್ನನ್ನು ಹೆಂಗೋ ಕರ್ಕೊಂಡು ಬಂದೆ, ನಾನು ಇನ್ನು ಮುಂದೆ ಏನು ಮಾಡ್ತೀನಿ, ಇಲ್ಲಿ ನನ್ನ ಫ್ಯೂಚರ್ಸ್ ಪ್ಲ್ಯಾನ್ಸ್ ಏನಿದೆ ಈ ಬಿಗ್ ಬಾಸ್ ಮನೆ ಒಳಗಡೆ, ಜನಗಳಿಗೆ ನಾನು ಏನು ಎಂಟರ್ಟೈನ್ಮೆಂಟ್ ಕೊಡ್ತೀನಿ, ನಾನು ಇದ್ದರೆ ಈ ಥರ ಮಾಡಬಲ್ಲೆ, ಅಟ್ಲೀಸ್ಟ್ ಒಂದು ಕನ್ವಿನ್ಸ್ ಮಾಡೋಕ್ಕೆ ಬಂದಿದ್ಯಾ? ಕನ್ನಡ ಬಿಗ್ ಬಾಸ್ ಅಂದಂಗೆ ಅಂದರೆ ನನ್ನ ಪ್ರಕಾರ ಕನ್ನಡ ಮಾತಾಡೋಕ್ಕೆ ಬರಬೇಕು. ಓಕೆ, ಕನ್ನಡ ಮಾತಾಡೋಕ್ಕೆ ಬಂದ್ರೇ ಒಳಗಡೆ ತೊಗೊಬೇಕು, ಇಲ್ಲ ಅಂತಂದರೆ ನನ್ನ ಪ್ರಕಾರ ತೊಗೋಬಾರ್ದು. ಓಕೆ, ಹಿಂದೆ ಸುಮಾರು ಕೆಲವು ಜನ ಎಲ್ಲ ಬಂದು ಹೋಗಿದ್ದಾರೆ, ನನ್ನ ಪ್ರಕಾರ ಆ ಥರದವ್ರನ್ನ ತೊಗೊಳ್ಳೇಬಾರ್ದು. ಇವತ್ತು ತೆಲುಗು ಬಿಗ್ ಬಾಸಲ್ಲಿ ಕನ್ನಡದವ್ರು ಸುಮಾರು ಜನ ಹೋಗಿದ್ದಾರೆ, ಅಷ್ಟೇ ಅಚ್ಚ ತೆಲುಗುದಲ್ಲಿ ಮಾತಾಡ್ತಾರೆ ಅವರು. ಅದೇ ರೀತಿಯಲ್ಲಿ ನೀವು ಬೇರೆ ಎಲ್ಲಿಂದ ಕರ್ಕೊಂಬನ್ನಿ, ಅವರು ಕನ್ನಡ ಮಾತಾಡಬೇಕು. ಅಟ್ಲೀಸ್ಟ್ ಏನಾದರೂ ಒಂದು ವಿಷಯನ ಕನ್ವಿನ್ಸ್ ಮಾಡೋಕ್ಕಾದ್ರೂ ಬರಬೇಕು, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಅಲ್ಲಿ ಒಂದು ನೆಟ್ಟಕ್ಕೆ ಕನ್ವಿನ್ಸ್ ಮಾಡೋಕ್ಕೆ ಬಂದಿಲ್ಲ ಹುಡುಗಿಗೆ, ಸೊ ಇವರು ಅಪ್ರೋಪ್ರಿಯೇಟ್ ರೀಸನ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಬಂದರೆ ನಾನು 5 ಜನರಿಗೆ ರೀಚ್ ಆಗಬಹುದು, ಕನ್ನಡ ಕಲಿಯಕ್ಕೆ ಚೂರು ನನಗಿಷ್ಟ ಇದೆ, ಹೆಲ್ಪ್ ಆಗುತ್ತೆ ಅಂತಾರೆ. ಇನ್ಯಾವ ಕಾರಣ ಇಟ್ಕೊಂಡು ಒಳಗಡೆ ಇಟ್ಕೋಬೇಕಾಗಿತ್ತು? ಇವಳು ರಕ್ಷಿತಾ ಮಾಳು ಅಥವಾ ಸ್ಪಂದನಗಿಂತ ಯಾವುದರಲ್ಲಿ ಬೆಟರ್ ಆಗಿದ್ದಾರೆ? ಕೆಲವು ದಿನಗಳ ಹಿಂದೆ ನಾನು ಹೇಳಿದ್ದೆ, ಆ ಹುಡುಗಿನ ಫಸ್ಟ್ ಆಫ್ ಆಲ್ ಆಚೆ ಕಳಿಸಿದ್ದೇ ತಪ್ಪು, ಅವಳನ್ನ ಆಚೆ ಕಳಿಸ್ಬಾರ್ದಾಗಿತ್ತು. ಇನ್ನು 1 ವಾರ ಅಟ್ಲೀಸ್ಟ್ ಟೈಮ್ ಕೊಡಬೇಕಾಗಿತ್ತು, ಏನು ಆಡ್ತಾರೆ ಅಂತ ಗೊತ್ತಾಗುವಂಥದ್ದು. ಈ 1 ವಾರ ಆ ಹುಡುಗಿನ ವಾಪಸ್ ಕಳಿಸಿ ತಿರ್ಗಾ ಸೇಫ್ ಝೋನಲ್ಲಿ ಇಟ್ಟು ಇವತ್ತು ತಿರ್ಗಾ ಒಳಗಡೆ ಕಳಿಸ್ತಾ ಇದ್ದೀರಾ. ಇನ್ ಕೇಸ್ ಆ ಹುಡುಗಿ ಒಳಗಡೆಗಿದ್ದು ಏನು ಚೆನ್ನಾಗಿ ಆಡಿರಲಿಲ್ಲ ಅಂತಂದಿದ್ರೆ ಅವಳೇ ಮನೆಗೆ ಹೋಗ್ತಿದ್ಲೇನೋ, ಅವಳ ಕೆಪಾಸಿಟಿ ಏನು ಅಂತ ಗೊತ್ತಾಗೋದು. ನನಗಂತೂ ಅನಿಸಿರೋದನ್ನ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಅವಳು ಹುಡುಗನ ಎಲ್ಲೋ ತೊಗೊಂಡು ಬರೋದಂತೆ, ವಾಪಸ್ ತಿರ್ಗಾ 1 ವಾರದಿಂದ ತಿರ್ಗಾ ಕಳ್ಸೋದಂತೆ. ಈಗ ಯಾವುದೋ ತಮಿಳ್ ಬಿಗ್ ಬಾಸ್ ತಂದು ಕಾಪಿ ಮಾಡಿ ಪೇಸ್ಟ್ ಮಾಡ್ತಾವ್ರೆ ಇಲ್ಲಿ. ಒಂದು ರೀಸನ್ ಹೇಳಿಯಪ್ಪ, ಅವ್ರನ್ನ ಏನಕ್ಕೆ ಕರ್ಕೊಂಬಂದು ತಿರ್ಗಾ ಒಳಗಡೆ ಹೋಗಿ ಏನಕ್ಕೆ ಬಿಡ್ತಾ ಇದ್ದೀರಾ? ಸುಮ್ಮನೆ ನಿಮ್ಮದೇ ಬಿಗ್ ಬಾಸ್ ನಿಮ್ಮದೇ ರೂಲ್ಸಾ ಹಂಗಂತ ಹೇಳ್ಬಿಡಿ, ಕೊನೆಗತ್ತೆ ಓಲೆತಾಗಿ ಹಂಗೆ ಹೇಳಿದ್ರೆ ಮುಚ್ಕೊಂಡು ಇದ್ಬಿಡ್ತೀವಿ ನಾವು ವ್ಯೂವರ್ಸ್ ಆಗಿ. ಯಾವುದ್ರಿ ರೀ ನಾನು ಹೇಳ್ತೀವಿ, ಆ ಹುಡುಗಿ ಅಂತಲ್ಲ, ಆ ಜಾಗದಲ್ಲಿ ಬೇರೆ ಯಾರಿದ್ರು ಕೂಡ ಅಷ್ಟೇ. ನೀವು ಹೇಳ್ಬಿಡಿ, ನಮಗೆ ಅದು ಬೇಕಿತ್ತು TRPಗೋಸ್ಕರ, ಸೊ ಅದಕ್ಕೋಸ್ಕರ ನಾವು ಇದು ಮಾಡ್ತಾ ಇದೀವಿ, ಅದಕ್ಕೋಸ್ಕರ ಅವರಿಗೆ ನಾವೀಗ ತಿರ್ಗಾ ನಾವು ಅವ್ರಿಗೆ ಅಗ್ರೆಸಿವ್ ಆಗಿ ಹೋಗಬೇಕು ನೀವು ಅಂತ ಹೇಳ್ಬಿಟ್ಟು ಹೇಳಿ ಕಳಿಸಿದ್ದೀವಿ ಅಂತ ಹೇಳ್ಬಿಡಿ. ಏನು ಕೇಳ್ತಾರ ಅಂತ ಹೇಳ್ಬಿಟ್ರೆ ಎಲ್ಲನೂ ಮಾಡಿಸ್ಬಿಡ್ತೀರ ಹಂಗೆ. ಸೊ ನೋಡೋಣ ಏನೇನಾಗುತ್ತೆ, ಏನೇನು ಕತೆ ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಮುಂದೆ 1 ವಾರ ಅಥವಾ 15 ದಿನ ಹೋದ್ಮೇಲೆ ಹುಡುಗಿ ಹೆಂಗೆ ಆಡ್ತಾವೆ ಅನ್ನೋದು ನೋಡೋಣ ಅಂತ ಹೇಳ್ತಾ, ಸೊ ಸದ್ಯಕ್ಕೆ ನನಗೆ ಅನಿಸಿರೋದನ್ನೇ ಬಿಡ್ತೀವಿ. ಹಂಚ್ಕೊಂಡಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.